ಯಾವುದನ್ನ ಕಾಣಬೇಕಂತ ಮಾಡಿಯಲ್ಲ, ಕಾಣಬೇಕಂತ ತಿಳ್ಕೊಂಡು ತಪಸ್ ಮಾಡಕತ್ತಿಯಲ್ಲ, ಅದನ್ನು ಗುರುವಿನ ಪಾದ ಹಿಡ್ಕೊಳಪ್ಪ, ಕಾಣಾರ್ದೈತೆ ಕಾಣುತ್ತದೆ ಅನ್ನುವಂಥ ಮಾತನ್ನ ಅಲ್ಲಿ ಅಲ್ಲಂ ಪ್ರಭುದೇವರು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರ ಜೀವನದಾಗನೂ ಸಹಿತ ಒಬ್ರು ಗುರು ಬೇಕಾರಿ. ಅವ್ರು ಇರಲಿಲ್ಲ ಅಂತಂದ್ರೆ ನಮ್ಮ ಬದುಕು ಹೆಂಗೆ ಹೋಗ್ಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ನಮ್ಮ ಮೊನ್ನೆ ಹೇಳಿನಲ್ಲಿ ನಿಮಗೆ, ಯಾವುದಾದ್ರೂ ಒಂದು ಪ್ರವಾಸ ಮಂದಿರಕ್ಕೆ ಹೋದ್ರಲ್ಲಿ ಗೈಡ್ ತೊಗೊಂತಿರಿಲ್ಲ, ಗೈಡ್ ತಗೋತೀರಿ, ಅಲ್ಲಿ ಇದ್ರ ಮಹತ್ವ ಹೇಳಪ್ಪ ಅಂತ ಗೈಡ್ ತಗೋತೀರಿ. ಯಾಕೆ ನಮಗೇನು ಗೊತ್ತಿಲ್ಲ. ಯಾವುದಾದ್ರೂ ಒಂದು ದೊಡ್ಡ ಪ್ರವಾಸ ಮಂದಿರಕ್ಕೆ ಹೋದ್ರೆ, ಇಲ್ಲೇ ಗೋಳಗುಮಟಕ್ಕೆ ಹೋದ್ರೆ, ಮತ್ತೊಂದು ಕಡೆ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ತಾಜ್ ಮಹಲ್ ಹಿಂಗೆಲ್ಲ ಹೋಗ್ತಾರಲ್ಲ, ಅಲ್ಲಿ ಹೋಗಿ ಗೈಡ್ ತಗೋತಾರೆ. ಗೈಡ್ ತಗೊಂಡು ಏನು ಕೇಳ್ತಾರೆ, ಇದ್ರ ಬಗ್ಗೆ ಮಾಹಿತಿ ಹೇಳಂತಾರೆ. ಮತ್ತು ಒಂದು ಪ್ರವಾಸದ ಜಾಗದ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಅದನ್ನು ಹೇಳಕ್ಕೆ ಹೋಗ್ಬೇಕಂದ್ರೆ ನಮ್ಮ ಮುಂದಿನ ಜಗತ್ತಿನ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಇದನ್ನ ಬಗ್ಗೆ ಹೇಳೋರು ಯಾರು? ಮುಂದೆ ಏನಾಗೋರದ್ರಿ ನೀವು? ಏನಾಗಬೇಕಂತ ಮಾಡ್ರಿ ನೀವು? ಇದನ್ನ ಹೇಳಕ್ಕೆ ಒಬ್ರು ಗೈಡ್ ಬೇಕಲ್ಲ. ಆ ಗೈಡ್ ಯಾರು ಅಂತಂದ್ರೆ ನಮ್ಮ ಯೋಗ್ಯವಾದ ಗುರುವಿನ ನಮ್ಮ ಜೀವನವನ್ನು ಮುಂದೆ ಕರ್ಕೊಂಡು ಹೋಗುವಂಥ ಗೈಡ್ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗುತ್ತದೆ. ಅಂಥ ಒಬ್ಬ ಯೋಗ್ಯ ಗುರುವಿನ ಪಟ್ಟಾಧಿಕಾರ ಇದು. ಅವ್ರು ನಮ್ಮನ್ನು ಮುಂದೆ ತಗೊಂಡು ಹೋಗೋರದಾರ. ಇಷ್ಟೆಲ್ಲ ಮಂದಿಯನ್ನು ಹಿಂದೆ ತಗೊಂಡು ತಾವು ಮುಂದೆ ನಿಂತ್ಕೊಂಡು ನಿಮ್ಮನ್ನ ಅವರು ಮಾರ್ಗಕ್ಕೆ ಕರ್ಕೊಂಡು ಹೋಗಾರದಾರ. ಯಾಕಡೆ? ಮೋಕ್ಷದ ಮಾರ್ಗಕ್ಕೆ ಕರ್ಕೊಂಡು ಹೋಗವ್ರ. ಇಂಥ ಒಂದು ಮೋಕ್ಷದ ಮಾರ್ಗಕ್ಕೆ ಹೋಗಬೇಕು. ನಮ್ಮ ದೇಹವನ್ನ ಭಗವಂತ ಕೊಟ್ಟಾನ, ದೇಹನ ಅದನ್ನು ಸದುಪಯೋಗ ಪಡಿಸ್ಕೋಬೇಕಲ್ಲ. ಹಾಗ ಬರಬಾರ್ದು, ಹಾಗ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಎಂಥ ದೊಡ್ಡ ಕೆಲಸ ಮಾಡಿದರು. ಅನೇಕ ವ್ಯಕ್ತಿಗಳು ಅಲ್ಲಿ ಬಹಳಷ್ಟು ಮಂದಿ ಪಾಮರರಿದ್ರು, ಅವ್ರನ್ನ ಪಾವನ ಮಾಡಿದರು. ಅನೇಕ ಜನ ಪಾಮರರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಪಾವರನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಅಪ್ಪ ಬಸವಣ್ಣನವ್ರದ್ದು. ಅಲ್ಲಿ ಅನೇಕ ಜನ ಬರೀ ಕೇವಲ ಅಂಗದಾರಿಗಳಿದ್ರು. ಅಂತ ಅಂಗದಾರಿಗಳನ್ನ ಲಿಂಗದಾರಿಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅನೇಕ ಜನರಿಗೆ, ಎಷ್ಟೋ ಮಂದಿಗೆ ಮಾತಾಡೋದಕ್ಕೆ ಬಾಯಿ ಇತ್ತು, ಆದ್ರೆ ದನಿನೇ ಇರಲಿಲ್ಲ. ಮಾತಾಡ್ಬೇಕಂತಾರ, ಅವ್ರಿಗೆ ದನಿನೇ ಇರಲಿಲ್ಲ. ದನಿ ಇಲ್ಲ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಧ್ವನಿಯಾಗಿ ನಿಂತಿರ್ತಕ್ಕಂಥವ್ರು ಅಪ್ಪ ಬಸವಣ್ಣನವರು. ಅಂತ ಅನೇಕ ಜನಗಳನ್ನ ಕರ್ಕೊಂಡು ಬಂದು ಎಲ್ಲ ಕೆಳವರ್ಗದ ಜನಗಳನ್ನ ಮೇಲ್ದರ್ಜೆಗೆ ಏರಿಸಿರುವಂತ ಒಂದು ದೊಡ್ಡ ಶಕ್ತಿ ಯಾರಿಗೆ ಬರ್ತದಂದ್ರೆ ಅದು ಅಪ್ಪ ಬಸವಣ್ಣನವರಿಗೆ ಸಲ್ಲುತ್ತದೆ. ಇದನ್ನೆಲ್ಲರೂ ತಲೆಯಾಗಿಟ್ಕೋಬೇಕು. ಮ್ಯಾಗಿದ್ದವ್ರನ್ನ ಕೆಳಗೆ ತಂದವ್ರು ಬಹಳ ಮಂದಿ ಅದಾರ ಜಗತ್ನ್ಯಾಗ. ಮ್ಯಾಗಿದ್ದವ್ರನ್ನ ಹೆಂಗಾರ ಮಾಡಿ ತೆಳಗ್ ತರಬೇಕಂತ ವಿಚಾರ ಮಾಡ್ತಾರ. ಆದ್ರೆ ಕೆಳಗಿದ್ದವನ್ನ ಮ್ಯಾಗ ಒಯ್ಯುವಂತ ಕೆಲಸವನ್ನು ಯಾರು ಮಾಡ್ತಾರ ಅವರ ಜಗತ್ನ್ಯಾಗ ದೊಡ್ಡವರಾಗ್ತಾರೆ. ಇದನ್ನ ತಲೆಯಾಗಿಟ್ಕೊಳ್ಬೇಕು. ಓಡಾವನ್ನ ಕಾಲು ಕೊಟ್ಟು ಕೆಡವ ದೊಡ್ಡವ ಆಗೋದಿಲ್ಲ, ಬಿದ್ದವನ್ನ ಕೈ ಹಿಡ್ಕೊಂಡು ಎತ್ತದವ ಜಗತ್ನ್ಯಾಗ ದೊಡ್ಡವಾಕ್ಕಾನ. ಓಡುವಂತ ವ್ಯಕ್ತಿ ಕಾಲು ಕೊಟ್ಟು ಕೆಡವಿದ್ರೆ ಏನ್ ಮಾಡಕ್ಕಾಗ್ತದೆ? ಏನು ಮಾಡಕ್ಕಾಗೋದಿಲ್ಲ. ಇಂತಹ ಚಿಂತನೆಯೊಳಗ ನಮ್ಮೆಲ್ಲರ ಮನಸ್ಸುಗಳು ಹೇಗಾಗಿದ್ವು ಅಂತಂದ್ರೆ ವಿಚಿತ್ರ. ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ತಕ್ಷಣ ನಮ್ಮೆಲ್ಲರ ಮನಸ್ಸುಗಳು ಒಂಥರ ಮಾರುಕಟ್ಟೆ ಇದ್ದಂಗೆ ಅದಾವ. ಸಂತಿದ್ದು ಮಾರುಕಟ್ಟೆ ನೋಡ್ರಿ ನೀವು, ಗದ್ಲ 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 ಗದ್ಲ. ನಮ್ಮೆಲ್ಲರ ಮನಸ್ಸುಗಳು ಸಂತೆಯ ಮಾರುಕಟ್ಟೆಗಳಾಗ್ಯಾವ, ಚಿಂತೆಗಳ ಸಂತೆ ಆಗ್ಯದ. ಅದ್ರ ಜೊತೆಗೆ ಜಗ್ಗಾಟದ ಜಾತ್ರೆ ಆಗ್ಯದ, ಪಾತಕದ ಪಾತ್ರೆ ಆಗ್ಯದ. ಇಷ್ಟಾಕೊಂಡ ಗೊಂದಲದಾಗಿರ್ತಕ್ಕಂಥ ಮನಸ್ಸುಗಳನ್ನ ಸಹೃದಯ ಮನಸ್ಸುಗಳನ್ನಾಗಿ ಮಾಡುವಂತ ಒಂದು ದೊಡ್ಡ ಪರಿವರ್ತನೆ ಯುಗ ಅಂದ್ರೆ ಅದು ಅನುಭವ ಮಂಟಪ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಆ ಅನುಭವ ಮಂಟಪದೊಳಗ ಬಹುತೇಕ ಅಪ್ಪ ಬಸವಣ್ಣನವ್ರ ವಿಚಾರ ಏನ್ ಹೇಳ್ತದ, ಜೀವನದೊಳಗೆ ಏನ್ ಮಾಡ್ಬೇಕನ್ನುವಂಥದ್ದನ್ನ ರಾಮಾಯಣ ಹೇಳ್ತದೆ. ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕನ್ನುವಂಥದ್ದನ್ನ ರಾಮಾಯಣ ಹೇಳಿದ್ರೆ ಇನ್ನು ಏನು ಮಾಡಬಾರ್ದು ಅನ್ನುವಂಥದ್ದನ್ನ ಮಹಾಭಾರತ ಹೇಳ್ತದಂತ. ಏನು ಮಾಡ್ಬೇಕನ್ನುವಂಥದ್ದು ರಾಮಾಯಣ ಹೇಳ್ತದ, ಏನು ಮಾಡಬಾರ್ದು ಅನ್ನುವಂಥದ್ದನ್ನ ಮಹಾಭಾರತ ಹೇಳ್ತದ. ಸವಾಲುಗಳನ್ನು ಹೇಗೆ ಸ್ವೀಕಾರ ಮಾಡ್ಬೇಕನ್ನುವಂಥದ್ದನ್ನ ಭಗವದ್ಗೀತೆ ಕಲಿಸ್ಕೊಡ್ತದೆ. ನಾವು ಸವಾಲುಗಳು ಎಂಥವಿದ್ರೂ ಸಹಿತ ಕಣ್ಣು ಮುಂದೆ ಆಗೋದಿಲ್ಲ ಅಂತ ತಿಳ್ಕೊಂಡು ಬೇಕಾದಂಥ ದೊಡ್ಡ ಸವಾಲಿದ್ರು ಸಹಿತ ಅದನ್ನ ಹೆಂಗೆ ಸಾಧನೆ ಮಾಡ್ಬೇಕನ್ನುವಂಥದ್ದನ್ನ ಭಗವದ್ಗೀತೆ ಹೇಳ್ಕೊಡ್ತದೆ. ಆದ್ರೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಕೊಟ್ಟಾಗ ಕೂಡಿ ಹೇಗೆ ಬಾಳಬೇಕು, ಹೇಗೆ ಸಹ ಗೌರವದಿಂದ ಬದುಕಬೇಕನ್ನುವಂಥದ್ದನ್ನ ಬಸವ ಪುರಾಣ ಹೇಳ್ತದೆ ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕಾಗ್ತದ. ಅದನ್ನ ಕೇಳೋದಕ್ಕೆ ಇಷ್ಟಕೊಂಡ ಮಂದಿ ಬಂದಿರಿ ನೀವು, ಸಾವಿರಾರು ಮಂದಿ ಹಂಗ ಬರ್ತಾರೆ. ಅಂತಹ ಬಸವ ಪುರಾಣದೊಳಗೆ ನಿನ್ನೆ ದಿವಸ ನಾವು ಕೇಳಿವಿ. ಯಾರು ಕೇಳಿವ್ರಿ ಮರ್ ಬೇಷ್ ಆತ್ ಬಿಡು ಬಾಳೆವ್. ಯಾರು ಹೇಳಿ ನಿಮ್ಗ ನೆನಪಿಲ್ಲ, ಮತ್ತೆ ಕೇಳಕ್ ಬಂದಿರಿ ಅಂತೀರ ಮತ್ತೆ ನಮ್ಗೆ? ಹೇಳ್ಬೇಕಲ್ರಿ ಅವರ ಒಂದ್ ಸ್ವಲ್ಪ ಹಂಗ. ಐದಕ್ಕೆ ಲಕ್ಕಮ್ಮನ್ ಕೇಳಿರಲ್ಲ. ಐದಕ್ಕೆ ಲಕ್ಕಮ್ಮ ಎಷ್ಟು ಚಲೋ ವಿಚಾರ ಅಂತಂದ್ರ ನಿಮ್ಗೆಲ್ಲ ಗೊತ್ತಿರ್ಲಿ. ಈ ಕಾಯಕವೇ ಕೈಲಾಸ ಅಂತ ಯಾರು ಹೇಳ್ಯಾರಮ್ಮ? ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ಯಾರಂತ ಎಲ್ಲ ಕಡೆ ಹೇಳ್ತಾರ. ಆದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಶಬ್ದ ಬಸವಣ್ಣನವರು ಯಾವ ವಚನದೊಳಗೂ ಬರುವುದಿಲ್ಲ. ಆದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ಶಬ್ದವನ್ನ ಮೊಟ್ಟ ಮೊದಲಿಗೆ ನಾಡಿನೊಳಗೆ ಬಳಸಿದಂತ ಹೆಣ್ಮಗಳಂದ್ರೆ ಅದು ಐದಕ್ಕೆ ಲಕ್ಕಮ್ಮ ಅನ್ನುವಂಥದ್ದನ್ನ ತಲೆಯಾಗಿಟ್ಕೊಳ್ಬೇಕಾಗ್ತದ. ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು. ಎಷ್ಟು ಚಂದ ಹೇಳ್ತಾರೆ ನೋಡ್ರಕ್ಕೆ, ಇದ ವಚನದಾಗಿರುವಂತ ಸಾಲದು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ಇದ್ದಡು ಸಹಿತ
ಆತನ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಈ ಶಬ್ದ ಬಂದಿದ್ದು ಐದಕ್ಕೆ ಲಕ್ಕಮ್ಮನೋ ಚಂದಾಗ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯುತ್ತಾದಡು ಕಾಯಕದೊಳಗೆ. ಎಷ್ಟು ಚಲೋ ಹೇಳ್ತಾರ ನೋಡ್ರಿ. ಕಾಯಕ ಮಾಡುವಂತ ಟೈಮ್ದೊಳಗೆ ಅವರು ಯಾವತ್ತೂ ಸಹಿತ ಕಾಂಪ್ರಮೈಸ್ ಆಗಿರಲಿಲ್ಲ. ಒಬ್ಬ ಮಾದಾರ ಧೂಳಯ್ಯ ಅನ್ನುವಂತ ಒಬ್ಬ ದೊಡ್ಡ ವ್ಯಕ್ತಿ, ಅವರು ಕಲ್ಯಾಣದೊಳಗೆ ಏನ್ ಮಾಡ್ತಿದ್ರು, ಚಪ್ಪಲಿ ಹೊಲಿಯುವಂತ ಕಾಯಕ ಮಾಡ್ತಿದ್ರು. ಮಾದಾರ ಧೂಳಯ್ಯ ಚಪ್ಪಲಿ ಹೊಲಿಯುವಂತ ಕಾಯಕ ಮಾಡ್ತಿದ್ದ. ಸೂಜಿ ಒಳಗೆ ದಾರ ಪೊಣಸ್ಬೇಕಲ್ಲ ಹಿಂಗೆ, ಆ ಸೂಜಿ ಮಣಿ ಒಳಗೆ ಪ್ರತ್ಯಕ್ಷ ಅಂದಂತ ಭಗವಂತ. ನೋಡ್ರಿ, ಇಂಥ ಉದಾಹರಣೆಗಳು 100 ಬರ್ತಾವ. ಸೂಜಿ ಹೊಲಿಯುವಂತ, ಸೂಜಿಯಿಂದ ದಾರ ಪೊಣಸುವಂತ ಸೂಜಿ ಮಣಿ ಇರ್ತೈತಲ್ಲ, ಅದ್ರ ಮುಖ ಇರ್ತದಲ್ಲ, ಅದರೊಳಗೆ ಪರಮಾತ್ಮ ಪ್ರತ್ಯಕ್ಷ ಅಂದಂತ. ಆ ಪ್ರತ್ಯಕ್ಷ ಆಗಿರುವಂತ ಪರಮಾತ್ಮನ ಕಂಡು ವಚನ ಬರದವ. ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದೆಯ್ಯ ಹೇಳ್ತಾ ನೋಡ್ರಿ. ಭಗವಂತ ನಮ್ಮ ಮನೆಗೆ ಬಂದ್ರೆ ನಾವೇನ್ ಮಾಡ್ತೀವಿ? ನಾವು ಬಂದ್ರೆ ಅದನ್ನ ಕೊಡು ಇದನ್ನ ಕೊಡು ಅಂತ ಕೇಳಿದ್ರಾಗ ಹೋಗ್ಬಿಡ್ತದ. ಹೌದಪ್ಪ, ನೀ ಅಲ್ಲಿಂದ ಇಲ್ಲಿ ಮಠ ಬಂದಿದ್ದಿ, ನಮ್ಮ ಮನೆಗೆ ಬಂದಿದ್ದಿ, ಚಂದ ಕುಂದರು, ಒಂದ್ ಸ್ವಲ್ಪ ಏನೋ ತಗೋ ಅಂತ ಅನ್ನೋ ಮಂದಿ ಅಲ್ಲ ನಾವು. ಬಂದ ಕೂಡಲೇ ಒಂದು ಲಿಸ್ಟ್ ಹಿಡ್ಕೊಂಡು ಕುಂತ್ರ ಹಂಗ ಅದು ಬೇಕು ಇದು ಬೇಕು ಹಂಗ್ ಬೇಕು ಹಿಂಗ್ ಬೇಕಂತ. ಆದ್ರೆ ಉಳಿ ಮನೆ ಒಳಗೆ ಅವ ಉಳಿಯನ್ನ ಚಪ್ಲಿಕಾಯಿ ಏನ್ ಮಾಡ್ತಿದ್ನಲ್ಲ, ಆ ಉಳಿ ಒಳಗಿರ್ತಕ್ಕಂಥ ಮನೆ ಒಳಗೆ ಪರಮೇಶ್ವರ ಪ್ರತ್ಯಕ್ಷನಾದ್ರ ಅವ ಹೇಳ್ತಾನ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದೆಯ್ಯ. ಕಾಯದ ತಿತ್ತಿಯ ಹಿಡಿದು ಹೊತ್ತಾಡುವನ ಮುಂದೆ. ಕಾಯಕನ ದೊಡ್ಡದಂತ ತಿಳ್ಕೊಂಡು ಕಾಯಕ ಮಾಡಿಕೊಂಡು ನಾನು ಬದುಕಾಕತ್ತೀನಿ, ನನ್ನ ಹತ್ರ ಬಂದು ನೀ ಏನ್ ಮಾಡಾಕತ್ತಿದಿ, ನಿನ್ನ ಮುಕ್ತಿ ಕೊಡ್ಬೇಕಂತ ಬಂದಿನಿ ಅನ್ನಂತ ಭಗವಂತ. ಹೋಗು ಬೆಟ್ಟದಲ್ಲಿಗೆ, ನೀ ಬೇಕಂತ ತಿಳ್ಕೊಂಡು ಎಷ್ಟೋ ಮಂದಿ ಬೆಟ್ಟದಾಗ ಕುತ್ಕೊಂಡು ತಪಸ್ ಮಾಡಾಕತ್ತಾರ. ನೀನ ಬೇಕಂತ ತಿಳ್ಕೊಂಡು ಎಷ್ಟೋ ಮಂದಿ ನೀರಾಗ ಮುಳುಗಾಕತ್ತಾರ. ನೀನ ಬೇಕಂತ ತಿಳ್ಕೊಂಡು ಎಷ್ಟೋ ಮಂದಿ ಏನೇನೋ ಮಾಡಾಕತ್ತಾರ. ಅವರಲ್ಲಿಗೆ ಹೋಗು, ಅವರಿಗೆ ಮುಕ್ತಿ ಮಾಡು. ನಿನ್ನ ಭಕ್ತರಿದ್ದಲ್ಲಿಗೆ ಹೋಗು, ಅವರ ಟಾವನ್ನು ಹುಡ್ಕೊಂಡು ಹೋಗು. ಕಾಮ ಧೂಮ ಧೂಳೇಶ್ವರ ಕರುಣದಿಂದ ನೀನ ಬದುಕು, ನಿನ್ನ ವರ ನನಗೆ ಬ್ಯಾಡ ಅಂತ ಹೇಳುವಂತ ದೊಡ್ಡ ಶರಣರು ಅಂದ್ರೆ ಅದು ಮಾದಾರ ಧೂಳಯ್ಯ ಅನ್ನುವಂಥದ್ದು ತಲೆಯಾಗಿ ಇಟ್ಕೊಳ್ಬೇಕು. ನನಗೇನು ಬೇಡಪ್ಪ, ಕಾಮ ಧೂಮ ನಾ ಮಾಡುವಂತ ಕಾಯಕದಿಂದ ನೀನ ಬದುಕೊಂಬಿಡು, ನನಗೆ ನೀ ಏನು ವರ ಕೊಡಬೇಡ ಅಂತ. ವರವನ್ನು ಸಹಿತ ತಿರಸ್ಕಾರ ಮಾಡುವಷ್ಟು ಮೆಟ್ಟಿ ದೊಡ್ಡವರಾದ್ರ ನೋಡ್ರಿ. ಯಾರಿಗೆ ದನಿನ ಇರಲಿಲ್ಲ, ಯಾರನ್ನು ನೋಡಿದ್ರೆ ಮುಟ್ಟಿಸ್ಕೊಂತಿರ್ಲಿಲ್ಲ, ಯಾರನ್ನ ನೋಡಿದ್ರೆ ದೂರ ಇಡ್ತಿತ್ತು ಸಮಾಜ. ಅಂತ ವ್ಯಕ್ತಿಗಳು ದೇವರು ಹತ್ರ ಬಂದ್ರು ಸಹಿತ ನನ್ನ ಕಾಯಕನ ನಮ್ಗೆ ದೊಡ್ಡದೈತಪ್ಪ, ನೀನು ತಗೊಂಡು ನಾ ಏನು ಮಾಡ್ಲಿ, ನಡಿ ಆ ಕಡೆ ಅಂತ ಹೇಳ್ಕೊಂಡು ದೇವರಿಗೆ ಸವಾಲು ಹಾಕುವಷ್ಟು ಮೆಟ್ಟಿಗೆ ದೊಡ್ಡವ್ರು ಹಾಕಾರ. ಅಂದ್ರೆ ಒಂದ್ ಚಪ್ಪಾಳಿ ಹೊಡಿಬೇಕಲ್ಲ, ಅವ್ರು ಕೂತವ್ರು ಇಲ್ಲಿ ಕೂತವ್ರು. ಇದು ಬಸವಣ್ಣನ ಅದ್ಭುತವಾಗಿರತಕ್ಕಂಥ ಆವ ಕಾಯಕವಾದಡೇನು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು. ಎಷ್ಟು ಚಂದ ಹೇಳ್ತಾರ್ರಿ. ಒಬ್ಬವ ಬಾಪುಲದ್ದೆ ಸೋಮ ಅಂತ ಹೇಳ್ಕೊಂಡು ಹೆಂಡತಿ ಭಾಳ ತ್ರಾಸಾಗೈತ್ರಿ, ನನಗೆ ಭಾಳ ಬೇನಾಗ್ಯದ್ರಿ, ಭಾಳ ಮನಸ್ಸಿಗೆ ನೋವಾಗ್ಯದ್ರಿ, ನಾ ಎಲ್ಲಿ ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಹೆಂಡತಿಗೆ ಆ ಹೆಂಡತಿ ಗಂಡನ ಮುಂದೆ ಹೇಳಿದ್ರೆ ವಚನ ಬರೆದು ಹೇಳಿದ. ಆವ ಕಾಯಕವಾದಡೇನು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು. ವ್ಯಾಧಿ ಬಂದರೆ ನೆರಳು ಬೇನೆ ಬಂದರೆ ಹೊರಳು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ. ದೇವ್ರ ಮುಂದೆ ಯಾಕೆ ಹಂಗೆ ಮಾಡ್ತೀಯಪ್ಪ? ವ್ಯಾಧಿ ಬಂದೈತೆ ಹೊರಳು, ಬೇನಾಗೈತೆ ನರಳ್ಕೋ, ವ್ಯಾಧಿ ಬಂದೈತಂದ್ರೆ ಅದನ್ನ ತಡ್ಕೋ, ಜೀವ ಹೋಗೈತೆ ಸತ್ತು ಬಿಡು, ಇದಕ್ಕೆ ಯಾಕೆ ದೇವ್ರ ಹಂಗ? ದೇವ್ರೇನು ತಪ್ಸೋದಾನ ನಮ್ಮನ್ನ? ಇಲ್ಲ, ದೇವರಿಗಿಂತ ಸವಾಲು ಹಾಕೊಂಡು ಅದ್ಭುತವಾದಂಥ ಬದುಕನ್ನು ಬದುಕುವಂತ ಅನೇಕ ಶರಣರು ಬರ್ತಾರ. ಅದರೊಳಗೆ ಕಾಯಕ ನಿಷ್ಠೆಯನ್ನ ಹೆಚ್ಚು ಮೆರೆದುಕೊಂಡು ಬಂದಿರತಕ್ಕಂಥ ಮತ್ತೊಬ್ಬ ಶರಣ ನೂಲಿಯ ಚಂದಯ್ಯ. ಹೆಸರೇನ್ರಿ? ನೆನಪಿನಾಗ ಇಟ್ಕೋಬೇಕು. ನೂಲಿಯ ಚಂದಯ್ಯ 12ನೇ ಶತಮಾನದೊಳಗೆ ಬಹುತೇಕ ಎಷ್ಟು ಮಂದಿ ಸಾಹಿತ್ಯವನ್ನು ಬರೆದಾರ. ಎಲ್ಲರ ಸಾಹಿತ್ಯದೊಳಗೂ ನೂಲಿ ಚಂದಯ್ಯನವ್ರು ಬಂದು ಹೋಗ್ತಾರ ನೋಡ್ರಿ. ಕಾಯಕ ಏನವ್ರದು? ಕೇರಿ ಒಳಗೆ ವಾಸ ಮಾಡಿ ಒಂದಷ್ಟು ಹೋಗಿ ಅಡವಿ ಒಳಗಿರ್ತಕ್ಕಂಥ ಹುಲ್ಲನ್ನು ಶಿವಪೂಜೆ ಮುಗಿಸ್ಕೊಂಡು ಹುಲ್ಲನ್ನು ಹುಡ್ಕೊಂತ ಹೋಗವ್ರು. ಆ ಹುಲ್ಲನ್ನು ಹುಡ್ಕೊಂಡು ಬಂದು ವಾರಗಟ್ಲೆ ನೀರಾಗ ನೆನಾಕಿಟ್ಟು ಹುಲ್ಲನ್ನು ತೆಗೆದುಕೊಂಡು ಬಂದು ಅದರಾಗಿರ್ತಕ್ಕಂಥ ಎಳೆಯಿಂದ ಹಗ್ಗವನ್ನ ಕಣ್ಣಿಯನ್ನು ಹೊಸದು ಅದು ಕಲ್ಯಾಣದ ಬೀದಿ ಒಳಗೆ ಮಾರುವಂತ ಕಾಯಕ. ಅದಕ್ಕೆ ನೂಲಿಯ ಚಂದಯ್ಯ ಅಂತ ಕರೀತಾರ. ಏನೋ ನೂಲಿಯ ಚಂದಯ್ಯ, ನೂಲು ಅಂತದ್ದು ಹಗ್ಗವನ್ನು ಹೊಸದು ಹಗ್ಗ ರೆಡಿ ಮಾಡಿ ಅದನ್ನ ಕಲ್ಯಾಣದ ಬೀದಿ ಒಳಗೆ ಹೋಗಿ ಮಾರ್ಕೊಂಡ್ ಬರೋದು. ಎಷ್ಟು ಆನಂದದ ಬದುಕ್ರಿ ಅವ್ರದು. ಮತ್ತೊಂದು ದಿವಸಕ್ಕೆ ಕೂಡಿಡಕ್ ರೊಕ್ಕನೇ ಇಲ್ಲ, ಮತ್ತೊಂದು ದಿವಸಕ್ಕೆ ಕೂಡಿಡಕ್ ರೊಕ್ಕನೇ ಇಲ್ಲ, ಆದ್ರೂ ಆನಂದವಾಗಿ ಬದುಕಾಕತ್ತಾರ. ನಮ್ಮ ಹತ್ರ ಎಲ್ಲ ಅದಾವ, ಆದ್ರೂ ಭಯಂಕರ ದುಃಖದಾಗನ ಬದುಕಾಕತ್ತೀವಿ. ಒಬ್ಬ ಹಾವಾಡಿಗೆ ಸಾಯ್ಬೇಕಾದ್ರೆ ಅವನ ಮಗನ ಕೈಯಾಗ ಬರೀ ಹಾವಿನ ಬುಟ್ಟಿ ಇಟ್ಟು ಕೊಟ್ಟು ಸಾಯ್ತಾನ. ಮತ್ತ ಅದನ್ನ ಹಿಡ್ಕೊಂಡು ಮಗ ಮತ್ತೆ ಒಂದು ತಲೆಮಾರು ಅದ ಹಾವಿನ ಬುಟ್ಟಿ ಹಿಡ್ಕೊಂಡು ತನ್ನ ಮಕ್ಕಳಿಗೆ ಆಗೋ ಮಟನು ಅವ ಸಂತೋಷದಿಂದ ಗಳಿಸ್ಕೊಂಡು ರೊಕ್ಕ ತಗೊಂಡು ಇದ್ದ ರೊಕ್ಕದಾಗ ಆನಂದವಾಗಿ ಬದುಕ್ತಾನ. ಹಾವಾಡಿಗೆ ಸಾಯ್ಬೇಕಾದ್ರೆ ಆಸ್ತಿ ಅಂದ್ರೆ ಒಂದು ಹಾವಿನ ಬುಟ್ಟಿ ಕೊಟ್ಟು ಸತ್ತಾನ.
ಅದನ್ನ ಇಟ್ಕೊಂಡು ಅವ್ರ ಮಗ ಎಷ್ಟು ದಿವಸ ಚಲೋ ಜೀವನ ಮಾಡ್ಯಾನ. ನಮ್ಮಪ್ಪ ಸಾಯ್ಬೇಕಾದ್ರೆ ನಿನ್ನ ಹೆಸರ್ಲೆ 100 ಎಕರೆ ಹೊಲ ಇಟ್ಟು ಸತ್ತಾನ, ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ಇಟ್ಟು ಸತ್ತಾನ, ಬಂಗಾರ ಇಟ್ಟು ಸತ್ತಾನ. ಇಷ್ಟೆಲ್ಲಾ ಮಾಡಿ ಸತ್ರನು ಸಹಿತ ಅವ್ನು ಪುಣ್ಯತಿಥಿ ಮಾಡೋದು ಬಂತಂದ್ರೆ ನಾವೊಂದ್ ದಿವ್ಸ ಮಾಡ್ತೀನಿ, ನೀವೊಂದ್ ದಿವ್ಸ ಮಾಡ್ತೀನಿ ಅಂತ ಅಣ್ಣ ತಮ್ಮ ಹೊಡೆದಾಕೊಂಡ್ ತಿಂತಾರಪ್ಪ ಅಂತಂದ್ರೆ ಲೆಕ್ಕ ಹಾಕ್ರಿ. ನಾವ್ ಎಷ್ಟು ಚಂದ ಇದೀವಿ, ಅವ್ರು ಎಷ್ಟು ಚಂದ ಅದಾರ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವ ಇದಕ್ಕೂ ಚಪ್ಪಾಳಿ ಹೊಡಿತಿರಲ್ಲ, ಹಂಗ ಫೋಟೋ ಪೂಜೆ ಹಂಗ ಮಾಡ್ತಾರ ನಿಮ್ಮೂರ? ಕಾರಣ ಅಂತ ಮಂದಿ ಹುಟ್ಟು ಬಿಟ್ಟೈತಿ. ಏನ್ ಮಾಡ್ಬೇಕು? ಏನೆಲ್ಲ ಕೊಟ್ಟಿರ್ತಾರ ತಂದೆ ತಾಯಿ, ಆದ್ರೂ ಅವ್ರು ನೆನೆಸ್ಕೊಳ್ಳುವಂತದ್ದು. ಆಸ್ತಿಯನ್ನ ಭಾಗ ಮಾಡ್ಕೊಳ್ಬೇಕಾದ್ರೆ ಮನೆಗೆ ಸಿಕ್ಕಾಪಟ್ಟಿ ಗದ್ಲಿರ್ತದ. ಆಸ್ತಿ ಯಾರ ಪಾಲಿಗೆ ಅಂದ ಕೂಡಲೇ ನನ್ನ ಪಾಲಿಗೆ ನನ್ನ ಪಾಲಿಗೆ ಅಂತ ಆಸ್ತಿ ಭಾಗ ಮಾಡುವಂತ ಟೈಮ್ದಾಗ ಸಿಕ್ಕಾಪಟ್ಟಿ ಗದ್ಲಿರ್ತದ. ತಂದೆ ತಾಯಿ ಯಾರ ಪಾಲಿಗೆ ಅಂದ ಕೂಡಲೇ ಮನ್ಯಾಗ ಮೌನ ಆವರಿಸ್ತದ, ಮೌನ ಆವರಿಸ್ಬಿಡ್ತದ. ತಂದೆ ತಾಯಿ ಯಾರ ಪಾಲಿಗೆ ಅಂದ ಕೂಡಲೇನ ಅವಾಗ ಅವನ ಮಕ್ಕ ನೋಡುದು, ಇವನ್ ಮಕ್ಕ ನೋಡುದು. ಹಿಂಗಾದ್ರೆ ಹೆಂಗಾಗ್ತದ್ರಿ? ಹಂಗಾಗೋದಿಲ್ಲ. ಎಷ್ಟೋ ಮಂದಿ ಮನೆ ಕಟ್ಟಬೇಕಾದ್ರೆ ತಮಗ್ ಚಲೋ ಬೆಡ್ರೂಮ್ ಕಟ್ಕೋತಾರ, ತಮಗ್ ಚಲೋ ಬಾತ್ರೂಮ್ ಕಟ್ಕೋತಾರ. ಯಾವ್ದಾರು ತಾಯಿ ಒಬ್ಬಕ್ಕೆ ಇದ್ಲ ಅಂತಂದ್ರೆ ಆಕಿ ದೊಡ್ಡ ಸ್ಟೇರ್ಕೇಸ್ ಬಿಡಕ್ ಒಂದ್ ಮಂಚ ಹಾಕಿ ಆಕಿಗೆ ಅಲ್ಲಿ ಆಕಿಗೆ ಮಲಗಾಕ ಹೇಳ್ತಾರೆ. ಯಾರ ಮಂದಿ ಬಂದ್ಬಿಡ್ಲಿ ಎದ್ದು ಕುಂದಿರ್ಬೇಕು, ಮಂದಿ ಯಾರು ಹೊರಲಿಂದ ಬಂದ್ರಂದ್ರೆ ಹೊರಗೆ ನೋಡ್ಕೊಂತ ಕುಂದಿರ್ಬೇಕು. ಯಾಕೆ ಆಕಿ ಪರ್ಸನಲ್ ಜೀವನ ಇಲ್ಲ. ನಿಮ್ಮ ತಾಯಿ ಆಕಿ ಮನುಷ್ಯ ಆಳಕಿ, ನಿನಗೆ ಒಳಗೆ ಸಪ್ರೇಟ್ ಆಗಿ ಒಂದು ರೂಮ್ ಬೇಕಂದಂಗ ತಾಯಿಗೇನು ಸಹಿತ ಒಂದು ಚಲೋ ಮಂಚ ಹಾಕಿ ಒಂದು ರೂಮ್ ಕೊಟ್ರೆ ಏನಾರ ಆಕೈತಿ? ಎಷ್ಟೋ ಮಂದಿ ಬಾಗಿಲು ಮುಂದೆ ಅದನ್ನ ಹಾಕಿ ಇಲ್ಲಿ ತಗೋ ಮನಿ ಕಾಯ್ಕೊಂತಾರ ಇರ್ತಾಳೆ ಅಂತ ಹೇಳ್ಕೊಂಡು ಮನಿ ಮುಂದೆ ಕಾಟ ಹಾಕಿ ಕೊಡುವಂತ ರಗಡು ಮಂದಿ ನಾವು ನೋಡಿವಿ. ತಂದೆ ತಾಯಿಗಳಿಗೆ ಎಂತ ಗೌರವ ಕೊಡ್ಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಡ್ಬೇಕನ್ರಿ ದೇಶದೊಳಗೆ. ಯಾವ ರೀತಿಯೊಳಗೆ ವಿಚಾರ ಮಾಡ್ಕೊಳ್ಬೇಕಲ್ಲ. ಇಲ್ಲಿ ನೂಲಿ ಚಂದಯ್ಯನವರು ಎಷ್ಟು ಅದ್ಭುತ ಕಾಯಕ ಮಾಡವ್ರು. ಚಲೋತ್ನಾಗ ಹೊಸವರು ಹೊಸದು ತಗೊಂಡು ಬಂದು ಕಲ್ಯಾಣದ ಬೀದಿ ಒಳಗೆ ಹೋಗಿ ಮಾರವ್ರು. ಮಾರಿ ಬಂದಿರತಕ್ಕಂತಹ ಹಣದೊಳಗೆ ಕಾಯಕ ಮಾಡವ್ರು. ಇದು ನಿರಂತರವಾಗಿರ್ತಕ್ಕಂಥ ಪ್ರೊಸೆಸ್ ಇದು. ಅವರು ಯಾರು ಕೂಡ ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರಲ್ಲ, ರೊಟ್ಟಿ ಮೇಲೆ ದುಡಿದ ರೊಟ್ಟಿ ತಿನ್ನುವಂತ ಕಾಯಕವನ್ನು ಮಾಡೋರು. ಮತ್ತೊಬ್ಬರ ನೀನು ಉಣ್ಣುವ ಅನ್ನ ಅದು ನಿನ್ನ ಬೆವರಿನ ಹನಿಯಾಗಿರ್ಬೇಕೆ ಹೊರತಾಗಿ ಮತ್ತೊಬ್ಬರ ಕಣ್ಣೀರಿನ ಹನಿಯಾಗಿರಬಾರದು. ನೀವು ಉಣ್ಣುವಂತ ಅನ್ನ ನೀನ ಸ್ವತಃ ದುಡಿದಿರ್ಬೇಕು, ನಿನ್ನ ಬೆವರಿನ ಹನಿಯಿಂದನ ಬಂದಿರಬೇಕು. ಮತ್ತೊಬ್ಬರ ಕಣ್ಣೀರಿನ ಹಣೆ ಅದು ಆಗಿರಬಾರ್ದು. ಮತ್ತೊಬ್ಬರನ್ನ ನೋಯಿಸಿ ತರಬಾರದು. ನೂಲಿ ಚಂದಯ್ಯನವ್ರು ಹೇಳ್ತಾರೆ, ಕಂದಿಸಿ ಕುಂದಿಸಿ ಬಂಧಿಸಿ ಬೇಡಿ ತಂದು ಮಾಡಿದ ದಾಸೋಹ ಅದು ದಾಸೋಹ ಆಗೋದಿಲ್ಲ. ಮತ್ತೊಬ್ಬರನ್ನ ಪೀಡಿಸಿ, ಮತ್ತೊಬ್ಬರಿಗೆ ಮೋಸ ಮಾಡಿ, ಮತ್ತೊಬ್ಬರಿಗೆ ಇದನ್ನ ಮಾಡ್ಕೊಂಡು ಅದನ್ನು ತಗೊಂಡು ಬಂದು ನೀನು ಉಣಿಸಿ ಆ ದೇವ್ರಿಗೆ ಎಡಿ ಹಿಡಿತೀಯಲ್ಲಪ್ಪ, ಅದು ದೇವರಿಗೆ ಎಡಿ ಸಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಇಂಥ ಕಾಯಕ ಮಾಡ್ತಿದ್ದ, ಕಾಯಕ ಮಾಡುವಂತ ಟೈಮ್ದೊಳಗೆ ಒಂದ್ಸಲ ಹಿಂಗಾಗಿಬಿಡ್ತು. ಅವ್ರ ಬಗ್ಗಿ ನೀರೊಳಗೆ ನೆನೆಸಿಟ್ಟಿರ್ತಕ್ಕಂಥ ಹುಲ್ಲಿನ ಹೊರೆಯನ್ನು ಹೊರ ತೆಗಿಬೇಕು, ಅವಸರ ಮಾಡಿ ಕಣ್ಣಿಯನ್ನು ಹೊಸಿಬೇಕು, ಹೊಸದು ಅದನ್ನು ತಗೊಂಡೋಗಿ ಮಾರ್ಕೊಂಡ್ ಬರ್ಬೇಕು ಅನ್ನುವಂತ ಕಾರಣದೊಳಗೆ ಎದಿ ಒಳಗೆ ಲಿಂಗ ಕಟ್ಕೊಂಡಿದ್ನಲ್ಲ ಲಿಂಗಯ್ಯ ಏನಿದ್ನಲ್ಲ, ಅವ ಹೋಗಿ ಒಂದಿಷ್ಟು ಪರೀಕ್ಷೆ ಮಾಡ್ಬೇಕಂತ ಬಿದ್ನೋ ಏನ ಹಂಗ ಉದ್ದೇಶಪೂರ್ವಕವಾಗಿ ತೆಳಗ್ ಬಿದ್ನೋ ಲಿಂಗಯ್ಯ ಗೊತ್ತಾಗ್ಲಿಲ್ಲ. ಕಣ್ಣಿ ತಗೊಂಡು ಹೊಸದು ಹುಲ್ಲಿನ ಹೊರಿ ಹೊತ್ಕೊಂಡು ಹಿಂಗ್ ಬರ್ಬೇಕು ಅನ್ನೋದ್ರಾಗನ ಲಿಂಗಯ್ಯ ಕೊಳಗಿಂದ ತೆಳಗ್ ಬಿದ್ದು ಬಿಟ್ಟ. ಎದ್ರಾಗ? ನೀರಾಗ ಲಿಂಗಯ್ಯ ಬಿತ್ತು. ನೀರಾಗ ಲಿಂಗಯ್ಯ ಬಿದ್ದು ಕೂಡಲೇನ ಅವ ಲಿಂಗಯ್ಯ ಬಿದ್ದಿದ್ ನೋಡಿದ, ಆದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದನ ಹುಲ್ಲಿನ ಹೊರಿ ಹೊತ್ಕೊಂಡು ನನ್ನ ಕಾಯಕಕ್ಕೆ ಲೇಟ್ ಆಕೈತೆ ಅಂತ ತಿಳ್ಕೊಂಡು ಹಂಗ ಹೊಂಟ. ಅಲ್ಲೇ ಮಡಿವಾಳ ಮಾಚ ದೇವರು ಹೊಳೆದ ಕೆರಿ ಒಳಗೆ ಬಟ್ಟಿ ತೊಳಿ ಹಾಕತ್ತಿದ್ರು. ಬಟ್ಟಿ ತೊಳೆಯುವಂತ ಮಡಿವಾಳ ಮಾಚ ದೇವ್ರು ನೋಡ್ತಾರೆ, ಏ ಚಂದಯ್ಯ ನಿಲ್ಲು, ಹಂಗ ಹೊಂಟಿಯಲ್ಲ, ಹೊರಲಾಗಿರ್ತಕ್ಕಂಥ ಲಿಂಗ ಬಿದ್ದದ, ಲಿಂಗ ತಳಗ ಬಿತ್ತಂದ್ರೆ ಜೀವನ ಹೋದಂಗ, ಆತ್ಮಲಿಂಗ ಇದ್ದಂಗ. ಅದು ಮೈಯಾಗಿನವಂತ ಆತ್ಮ ಕಾಣಂಗಿಲ್ಲ, ಹೊರಗಿನ ಲಿಂಗ ಕಾಣ್ತದ. ಆ ಲಿಂಗ ಒಳಗೆ ಬಿದ್ದದ, ಹಂಗ ಹೊಂಟಿಯಲ್ಲೋ ಚಂದಯ್ಯ ತಗೋ ಅಂತ ಅಂದಾಗ ಚಂದಯ್ಯ ಒಂದ್ ಮಾತು ಹೇಳ್ತಾನೆ, ಎಷ್ಟು ದೊಡ್ಡ ಶಕ್ತಿ ನೋಡ್ರಿ ಅವಂಗ. ಒಳಗೆ ಭಾವಲಿಂಗ ಇರ್ಬೇಕಾದ್ರೆ ಈ ಹೊರಗಿನ ಲಿಂಗ ತಗೊಂಡು ಏನ್ ಮಾಡ್ರಿ? ನಾನು ಕಾಯಕಕ್ಕೆ ಗೌರವ ಕೊಡವ, ದಾಸೋಹಕ್ಕೆ ಗೌರವ ಕೊಡವ. ಹೌದು, ನಾನು ಅದನ್ನ ಬಿದ್ದೈತೆ ಅಂತ ಹೇಳಕತ್ತಿರಲ್ಲ, ನಾ ಏನು ಬೀಳಂತ ಹೇಳಿದ್ದೇನೆ? ಅದಕ್ಕೆ ನಾ ಬೀಳಂತ ಹೇಳಿದ್ದೆ? ತನ್ನ ಇಚ್ಛೆಗೆ ತಾ ಬಿದ್ದೈತದ, ನಾ ಏನ್ ಮಾಡ್ಲಿ? ನಾ ಕರ್ಕೊಳಂಗಿಲ್ಲ ಅಂದವ. ದೊಡ್ಡ ವಾದ ನಡೀತಿದ್, ನಾ ಕರ್ಕೊಳಂಗಿಲ್ಲ. ಎಷ್ಟು ಚಂದ ರೂಪಕ್ಕೆ ಹೆಂಗೈತಿ ನೋಡ್ರಿ. ಆಗೈತೋ ಬಿಟ್ಟೈತೋ ಅದ್ರ ಬಗ್ಗೆ ಭಾಳ ವಿಚಾರ ಮಾಡಬಾರ್ದು. ಅದ ಕಲ್ಪನೆ ಹೆಂಗ್ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಅದ್ರ ಸಂಬಂಧವನ್ನು ಕಟ್ಟ್ಯಾರ. ಆತ ಹೇಳ್ತಾನ, ಹೌದಪ್ಪ ನೀ ಹೇಳಾಕತ್ತಿ ಕರೆ, ಇದನ್ನ ಕಟ್ಕೋಬೇಕಂತ ತಿಳ್ಕೊಂಡು. ಒಳಗೆ ಭಾವಲಿಂಗ ಐತಿ, ಭಾವಲಿಂಗ ಇರ್ಬೇಕಾದ್ರೆ ಈ ಲಿಂಗ ನನಗೆ ಅವಶ್ಯಕತೆ ಇಲ್ಲ. ನಾನು ಕಾಯಕ ಮಾಡ್ತೀನಿ, ಗುರುಪೂಜೆ ಮಾಡ್ತೀನಿ, ಜಂಗಮರ ದಾಸೋಹ ಮಾಡ್ತೀನಿ, ಇದಕ್ಕಿಂತ ಬಿಟ್ಟು ಇದನ್ನ ತೊಗೊಂಡು ಏನ್ ಮಾಡ್ಲಿ ಅಂತಂದಾಗ ಅವ ಅಂತಾನ, ನೋಡಪ್ಪ ಮಣ್ಣಿನೊಳಗ ಹಣ್ಣು ಐತಿ, ಹಣ್ಣಿನೊಳಗ ಮಣ್ಣು ಐತಿ. ಹಣ್ಣು ಬೆಳಿಬೇಕಾದ್ರೆ ಏನ್ ಬೇಕು? ಮಣ್ಣು ಬೇಕಲ್ಲ. ಮತ್ತೆ ಯಾರ ಹಣ್ಣು ಯಾವ್ದಾರ ಒಂದು ಕಾಗದ ಬೆಳೆದದ್ ನೋಡಿರ ನೀವು? ಹಣ್ಣು ಬೆಳಿಬೇಕಾದ್ರೆ, ಮತ್ತೊಂದು ಬೆಳಿಬೇಕಾದ್ರೆ ಭೂಮಿ ಬೇಕಲ್ಲ. ಅದಕ್ಕೆ ಭೂಮಿ ಇರ್ಲಿಲ್ಲ ಅಂತಂದ್ರೆ ಹಣ್ಣು ಬೆಳೆಯಕ್ ಆಗೋದಿಲ್ಲ. ಹಾಗಾದ್ರೆ ಹಣ್ಣಿನೊಳಗೆ ರುಚಿ ಐತಲ್ಲಪ್ಪ, ರುಚಿ ಬಿಟ್ಟು ಹಣ್ಣು ಐತನ? ಅದು ರುಚಿ ಬಿಟ್ಟು ಹಣ್ಣಿಲ್ಲ. ಹಣ್ಣಿನೊಳಗೆ ರುಚಿ ಇರಬೇಕು, ರುಚಿ ಒಳಗೆ ಹಣ್ಣು ಇರಬೇಕು. ಹಣ್ಣಿನೊಳಗೆ ರುಚಿ ಬೇರೆ ಮಾಡಾಕತಿ ಅಂದ್ರೆ ಹಂಗ್ ಬರಂಗಿಲ್ಲ. ಅದು ರುಚಿನೂ ಬೇಕಾಕತಿ, ಹಣ್ಣು ಬೇಕಾಕತಿ. ಅದಕ್ಕೆ ಕೊಳ್ಳಾಗ ಲಿಂಗ ಬೇಕಾಗ್ತದಪ್ಪ. ಹಾಗಾಗಿ ಲಿಂಗ ಕಟ್ಟುವುದನ
ಅಂತ ತಿಳ್ಕೊಂಡು ಎಲ್ಲ ಹೇಳಿದ್ರು ಹೇ ಮುಟ್ಟಂಗಿಲ್ಲ ಬಿಡ್ರಿ ಅಂದಾವ. ಎಟ್ಟು ಇದಿರ್ಬೇಕು ನೋಡ್ರಿ, ನಾ ಮುಟ್ಟಂಗಿಲ್ಲ ಅದನ್ನು. ಯಾಕ ನಾ ಬೀಳು ಅಂತ ಹೇಳಿ ಏನು ಕಡಿಮೆ ಮಾಡಿದ್ದೀನಿ ರೀ? ದಿವಸ 3 ಹೊತ್ತು ಪೂಜೆ ಮಾಡ್ಕೊಂಡಿನಿ, ಟೈಮ್ ಟು ಟೈಮ್ ಎಡಿ ಹಿಡಿದೀನಿ, ಅವಂಗೂ ಲಿಂಗೈ ತೋರ್ಸ ಉಂಡಿ ನಾನು. ಇಷ್ಟೆಲ್ಲ ಮಾಡಿ ಅವ್ಗೆ ಏನು ಕಮ್ಮಿ ಮಾಡಿದ್ನಿ ಕೇಳ್ರಿ ಲಿಂಗೈಗ ಅಂದವ. ಯಾರಿಗೆ ಇವ ಕೊರಲಾಗಿರ್ತಕ್ಕಂಥಲ್ಲಿ ನಿಮ್ಮ ಲಿಂಗನ ಹಾಳ ಎಲ್ಲ ಹೋಗ್ಬಿಟ್ಟಾವು, ಎಲ್ಲಿ ಹೋಗ್ಯಾವ ಅನ್ಸುತ್ತೆ. ಹಿಂಗಾಗಿ ಅದನ್ನ ಹೇಳಿದ್ರೆ ಎಲ್ಲಿ ಹೇಳ್ಬೇಕು ನೀವು? ಪಾಪ ಇದ್ದ ಲಿಂಗ ಎಲ್ಲ ಗಾಡಿ ಗುಟ್ಟಕ್ಕೆ ಕುಂತಾವ. ಅವನು ಕೊಳ್ಳಾಗಿನ ಲಿಂಗ ಹಿಂಗ ತೆಳಗ್ ಬಿದ್ರ ಆ ಲಿಂಗಯ್ಯ ಜಂಗಮನ ವೇಷ ಹಾಕೊಂಡು ಓಡೋಡಿ ತಡಿಯೋ ಚಂದಯ್ಯ ತಡಿಪ, ನಂದ ತಪ್ಪಾಗೈತು, ಬಿದ್ದು ಬಿಟ್ಟಿನಿ, ಕಟ್ಕೋರೋ ಅಂತ ತಿಳ್ಕೊಂಡು ನಾವು ದೇವ್ರನ್ನ ಹುಡ್ಕೊಂಡು ಎಲ್ಲೆಲ್ಲೇ ಹೊಕ್ಕೀವಿ. ದೇವ್ರ ಹುಡ್ಕೊಂಡು ಬಹಳಷ್ಟು ಮಂದಿ ಬಹಳ ಕಡೆ ಹೊಕ್ಕಾರ. ಎಷ್ಟು ಮಂದಿ ದೇವ್ರ ಸಿಕ್ಕನ್ನೋ ಗೊತ್ತಿಲ್ಲ. ದೇವ್ರ ಕಡೆ ಓಡ್ಕೊಂತ ನಾವು ಹೊಂಟ್ರೆ ದೇವ್ರ ಅವನ ಹಿಂದೆ ಓಡ್ಕೊಂಡು ಬರ್ತಾನಲ್ಲ, ಇದು ನೂಲಿ ಚಂದಯ್ಯ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿಟ್ಕೊಂಡು ದೇವ್ರ ಓಡ್ಕೊಂತ ಬರಾಕತ್ತ ನೋಡ್ರಿ ಹಿಂದಿಂದ. ಕಟ್ಕೋರೋ ಚಂದಯ್ಯ, ತಪ್ಪಾಗಿಬಿಟ್ಟೈತಪ್ಪ, ಬಿದ್ದು ಬಿಟ್ಟಿನಿ, ಕಟ್ಕೊಂಡ್ಬಿಡೋದು ಒಂದ್ಸಲ ಅಂತ. ಹಂಗ ಕಟ್ಕೊಳಂಗಿಲ್ಲ. ನೀ ಬಿದ್ದ ಹೆಂಗ ನೀ ಬೀಳುದು ನೀ ಚಂದಿನ. ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಹೋಗುದು, ಯಾವಾಗ ಬೇಕಾದ್ರೆ ಬರುದು, ಇವೆಲ್ಲ ನಡೆಯಂಗಿಲ್ಲ ನನ್ನ ಹತ್ರ ಅಂದವ. ಎಷ್ಟು ದೊಡ್ಡ ಇರ್ಬೇಕ್ರವ, ಯಾವಾಗ ಬೇಕಾದ್ರೆ ಬರುದು, ಯಾವಾಗ ಬೇಕಾದ್ರೆ ಹೋಗುದು, ಹಂಗ ನಡೀತದ. ಬೀಳುದು ನಿಂದ ಹೆಚ್ಚಂಗ. ಯಾರನ್ನ ಕೇಳಿ ಬಿದ್ದಿಪ್ಪ ನೀನು? ಬಿದ್ದಿ ಅಂತಂದ್ರೆ ಹಂಗ ಅಂತ ನಾ ತೊಗೊಳಂಗಿಲ್ಲ. ಮಡಿವಾಳ ಮಾಚ ದೇವ್ರಂತಾರ, ಹಠ ಹಿಡಿಬಾಡಪ್ಪ ಚಂದಯ್ಯ, ಏನೋ ತಪ್ಪಾಗೈತಿ, ಕಟ್ಕೊಂಡ್ಬಿಡು ಹೋಲಿ ಅಂದಾಗ ಅವ ಒಂದು ಮಾತು ಹೇಳಿದ. ಏನು ಹೇಳಿದ ಗೊತ್ತನ? ನಾನು ಹೊಳ್ಳಿ ತಗೋಬೇಕಾದ್ರೆ ನೋಡ್ರಿ, ನಾನು ಬೀಳ್ ಅಂತ ಹೇಳಿಲ್ಲ. ಬೀಳ್ ಅಂತ ಹೇಳಾರ್ದಕ್ಕೆ ಅವ ಬಿದ್ದಾನಂತಂದ್ರೆ ಅದು ನನ್ನ ತಪ್ಪಲ್ಲ. ಹೊಳ್ಳಿ ನಾ ಅದನ್ನ ಕಟ್ಕೋಬೇಕು, ನಾ ಪೂಜೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು ಅಂತಂದ್ರೆ ಅವ ನನ್ನ ಕಾಯಕ್ಕೆ ಸಹಾಯ ಮಾಡ್ತೀನಿ ಅಂದ್ರೆ ಅಟ್ಟ ಕರ್ಕೊಂತೀನಿ ಅಂದವ. ಅವನು ಕಾಯಕಕ್ಕೆ ಸಹಾಯ ಮಾಡೋದಂದ್ರೆ ಏನ್ ಮಾಡ್ಬೇಕು? ಅವೇನು ಹುಲ್ಲಿನ ವರಿ ಹೊತ್ಕೊಂಡು ಬಂದು ಕಣ್ಣಿ ಹೊಸದು ಅವ್ನು ಮಾರ್ಕೊಂಡ್ ಬರ್ತಿದ್ನಲ್ಲ, ಅದನ್ನ ಮಾರ್ಕೊಂಡ್ ಬಂದು ರೊಕ್ಕ ಕೊಟ್ಟು ಅದನ್ನ ದಾಸೋಹ ಮಾಡ್ಬೇಕು, ಅವಾಗ ಇವ್ನು ಕಟ್ಕೊಂತೀನಿ ಅಂದವ. ಯಾರಿಗೋ ಮರ ಹೇಳವಲ್ರಿ ನೀವು. ಸ್ವತಃ ದೇವರಿಗೆ ಕೊರಲಾಗಿರ್ತಕ್ಕಂಥ ಲಿಂಗಯ್ಯ, ಆ ಲಿಂಗಯ್ಯ ದೇವರಾಗಿ ಜಂಗಮನಾಗಿ ಅವನ ಹಿಂದೆ ಕಟ್ಕೋ ಅಂತ ಹೇಳಿದ್ರೆ ಮಡಿವಾಳ ಮಾತು ದೇವ್ರ ಮುಂದೆ ಪಿರಾದಿ ನಡೀತಾ. ಅವತ್ತಿನ ಕಾಲಕ್ಕೆ ವಕಾಲತ್ ಅವ್ರ ಮಾಡಿದ್ರೆ, ಅನುಭವ ಮಂಟಪಕ್ಕೆ ಹೋದ್ರೆ ದೊಡ್ಡ ಚರ್ಚೆ ಆಕೈತೆ ಅಂತ ತಿಳ್ಕೊಂಡು ದೊಡ್ಡ ಚರ್ಚೆ ಮಾಡೋದಕ್ಕೆ ವಕಾಲತ್ ಯಾರು ವಹಿಸ್ಕೊಂಡ್ರು? ಚಂದಯ್ಯನ ಕೊಳ್ಳಾಗಿ ಬಿದ್ದಿರ್ತಕ್ಕಂಥ ಲಿಂಗಯ್ಯನನ್ನ ಹೊಳ್ಳಿ ಲಿಂಗ ಕಟ್ಟಿಸ್ಕೊಳ್ಬೇಕಾಗಿರುವಂತ ವಕಾಲತ್ ಯಾರು ಮಾಡಾಕತ್ತಿದ್ರು ಅಂದ್ರೆ ಮಡಿವಾಳ ಮಾಚ ದೇವ್ರು ಮಾಡಾಕತ್ತಿದ್ರು. ಅವ್ರು ಹೇಳ್ತಾರ ಹಂಗಲ್ಪ, ಅದು ಸೆಕ್ಷನ್ಗಳನ್ನು ಹೇಳ್ಕೊಂತ ಬಂದ್ರ ಅವ್ರು. ಹಿಂಗ್ ಮಾಡಿದ್ರೆ ಹಿಂಗ ಆಕೈತಿ ನೋಡು, ಹಂಗ್ ಮಾಡಿದ್ರೆ ಹಿಂಗ ಆಕೈತಿ ನೋಡು, ವಕೀಲರು ಹೇಳ್ತಾರ ಸೆಕ್ಷನ್ಗಳ. ಹಂಗ ಸೆಕ್ಷನ್ಗಳನ್ನು ಹೇಳಿ ಆ ಚಂದಯ್ಯಗೆ ಒಪ್ಪಿಸಿದ ಕೂಡಲೇ ಮತ್ತೆ ಹೆಂಗಾರ ಮಾಡಿ ನ್ಯಾಯ ಹೇಳಿಂದ ಮುಗಿಸ್ಬೇಕಲ್ಲ ಅದನ್ನ. ಆಯ್ತಪ್ಪ, ನೀ ಹೇಳದಂಗ ನಿನ್ನ ಕಣ್ಣಿ ತಗೊಂಡು ಮಾರ್ಕೊಂಡ್ ಬರ್ತಾನ ತಗೋ. ಇವ ಏನ್ ತಿಳ್ಕೊಂಡಿದ್ದ ಅಲ್ಲಿ ಹೋಗಿ ಒಂದು ಕಣ್ಣಿ ₹1 ಹೋಗೋದನ್ನ ₹10 ಕೊಟ್ಟು ಮಾರಿ ಬಂದ್ಬಿಟ್ರೆ ಬಹುತೇಕ ರೊಕ್ಕ ಜಾಸ್ತಿ ತಂದು ಕೊಟ್ರೆ ನುಲಿ ಚಂದಯ್ಯ ಭಾಳ ಖುಷಿ ಪಡ್ತಾನಂತ ತಿಳ್ಕೊಂಡು ಬಡ ಹೋದವನ ಲಿಂಗಯ್ಯ ಜಂಗಮನ ವೇಷ ತಗೊಂಡು ಅವ ಹೋಗಿ ಅಲ್ಲಿ ಹೊಳೆಯಾಗಿರ್ತಕ್ಕಂಥ ಹುಲ್ಲು ತಗೊಂಡು ಕಣ್ಣಿ ಹೊಸದು ತಾನ ಹೊಸದು ಅಲ್ಲಿ ಇಲ್ಲಿ ಯಾಕೆ ಹೋಗೋದು, ಪಟ್ನ ಬಸವಣ್ಣನ ಮನೆಗೆ ಹೋಗಿಬಿಟ್ರೆ ಬೇಕಾದಷ್ಟು ರೊಕ್ಕ ಕೊಟ್ಟು ತೊಗೊಂಡೇ ಬಿಡ್ತಾನಂತ ತಿಳ್ಕೊಂಡು ಮತ್ತೊಂದು ಕಡೆ ಮಾರೋದೇನು, ಒಂದ್ಸಲ ಮಾರ್ಕೊಂಡು ಬಂದು ರೊಕ್ಕ ಕೊಟ್ರೆ ನನ್ನ ಕಟ್ಕೊಂತಾನನ್ನೋ ಕಾರಣಕ್ಕೆ ಎಷ್ಟು ಅದ್ಭುತ ರೂಪಕಾರ ಇದು. ಹೇಳೋದಕ್ಕೆ ಕೇಳೋದಕ್ಕೆ ಭಾರಿ ಚಂದ ಅನಿಸ್ತದ. ಯಾವಾಗ ಬಂದು ಆ ಕಣ್ಣಿಯನ್ನು ಹೊಸದು ತಲೆ ಮೇಲೆ ಹೊತ್ಕೊಂಡು ಅವಾಗ ಬಸವಣ್ಣನ ಬೀದ್ಯಾಗ ಅಡ್ಡಾಡಕತ್ತ. ಕಣ್ಣಿ ಹೊಸದಿರುವಂತ ಹಗ್ಗ ಬೇಕೇನ್ರಿ ಯಾರ? ಸ್ವತಃ ಲಿಂಗಯ್ಯ. ಅವು ಬರೇ ತನ್ನ ಕೊಳ್ಳಾಗಿಂದ ಜಾರಿ ತೆಳಗೆ ಬಿದ್ದಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟ ನೋಡ್ರಿ. ಸ್ವತಃ ಚಂದಯ್ಯ ಅವನು ಕಣ್ಣಿ ಮಾರಕ್ ಕಳಿಸಿದ. ಬಸವಣ್ಣ ನೋಡಿದ, ₹10 ಕೊಡುವಂತಹ ಹಗ್ಗಕ್ಕೆ ₹50 ರೊಕ್ಕ ಕೊಟ್ಟು ಖರೀದಿ ಮಾಡಿ ಕಳಿಸಿಬಿಟ್ಟ ಬಸವಣ್ಣ. ಯಾಕ ಅವ ಜಂಗಮ ಪ್ರೇಮಿ. ಬಸವಣ್ಣ ಬಹಳ ಜಂಗಮ ಪ್ರೇಮಿ. ಬಸವಣ್ಣ ಎಷ್ಟು ದೊಡ್ಡ ಜಂಗಮ ಪ್ರೇಮಿ ಅಂತಂದ್ರೆ ಅಲ್ಲಮ್ಮ ಪ್ರಭುದೇವರ ಅನುಭವ ಮಂಟಪದಾಗ ಕುತ್ಕೊಂಡು ಕೇಳಿದ್ರು. ಏನು ಕೇಳಿದ್ರು? ಎಲ್ಲರನ್ನ ಪರೀಕ್ಷೆ ಮಾಡ್ಬೇಕು, ಬಸವಣ್ಣನ ಮಹತ್ವ ಗೊತ್ತಾಗ್ಬೇಕಂತ ತಿಳ್ಕೊಂಡು ಅನುಭವ ಮಂಟಪದಾಗ ಕುತ್ಕೊಂಡು ಎಲ್ಲರಿಗೂ ಕೇಳಿದ್ರಂತ. ಬಸವ ಭಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಈ ಮರ್ತ್ಯ ಲೋಕದೊಳಗೆ ಭಕ್ತರದರಂಪ ಬಸವಣ್ಣ, ನೀನು ಬಿಟ್ರೆ ಹಿಂಗೆ ಹೇಳಿದಾಗ ನಿಮ್ಮನ್ನು ಕೇಳಿದ್ರೆ ನನ್ನಂತ ಭಕ್ತ ಯಾರದಾರ್ರಿ, ನನ್ನ ಬಿಟ್ರೆ ಯಾರದಾರ ಅಂತ ನಾವು ಹೇಳ್ಕೊಂತೀವಿ. ಅಲ್ಲಮ್ಮ ಪ್ರಭುದೇವರು ಅನುಭವ ಮಂಟಪದಾಗ ಕುತ್ಕೊಂಡು ಅಷ್ಟಾಕೊಂಡ ಮಂದಿ ಮುಂದೆ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಇಷ್ಟು ಹೇಳಿದ ಕೂಡಲೇನ ಬಸವಣ್ಣ ಎದ್ದವನ ಏನಂತ ಹೇಳ್ಬೇಕು? ಭಕ್ತರದರ ಅಂತ ಹೇಳ್ಬೇಕಿಲ್ಲ. ಮತ್ತಾರು ಇಲ್ಲವಯ್ಯ ನಾನೊಬ್ಬನೇ ಭಕ್ತ. ಇಷ್ಟು ಹೇಳಿದ ಕೂಡಲೇ ಇಷ್ಟು ಸಿಟ್ಟು ಬಂತವ್ರಿಗೆ. ನಾವೇನು ಲಕ್ಷದ ಮೇಲೆ 96,000 ಜನ ಬಂದೀವಿ, ನಾವೇನು ಸುಮ್ಮನೆ ಊಟ ಹೊಣೆ ಹೋಗಕ್ಕೆ ಬಂದಿವೇನು? ಏನು ಬಸವಣ್ಣ ನಾನೋ ಒಬ್ಬನ ಭಕ್ತ ಅಂತಾನ? ಹಂಗಂದ್ರೆ ಇವಾಗ ಕೊಟ್ಟು ಕೂಳನ್ನು ಹಾಕ್ಕೊಂಡು ಬಸವಣ್ಣವರು ಪ್ರಸಾದ ಮಾಡಿಸ್ತಾರ, ನಾವು ಉಣ್ತೀವಿ, ಸುಮ್ಮನೆ ಉಂಡು ಮನೆಗೆ ಹೋಗಕ್ಕೆ ಬಂದಿವೇನು ನಾವು? ಮತ್ತೆ ಉಳ್ಕಿದವ್ರು ಭಕ್ತರಲ್ಲ ನಾವು ಅಂತ ತಿಳ್ಕೊಂಡು ಒಳಗೆ ಅವರ ಮಾತಾಡಕತ್ರು. ಪ್ರಭುದೇವ್ರ ಮ್ಯಾಕ್ ಕುಂತಾರ, ಬಸವ ಬಾರಯ್ಯ ಅಂತಾರ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಇಷ್ಟು ಹೇಳಿದ ಕೂಡ್ಲೇನ ಅವಾಗ
ಆ ಬಸವಣ್ಣನವ್ರು ಮುಂದುವರೆದು ಇವರೇನು ಒಳಗೆ ತಮಗ ಮಾತಾಡಕತ್ತಿದ್ರಲ್ಲ, ಯಾವಾಗಲೂ ಕೆಲವೊಂದಿಷ್ಟು ವಿಚಾರದೊಳಗೆ ಪೂರ್ಣ ಮುಗಿಮಠ ಕೇಳಬೇಕು. ಅರ್ಧ ಮರ್ಧಕ್ಕೆ ಕೇಳ್ಕೊಂಡು ಅರ್ಧ ಮರ್ಧಕ್ಕೆ ಏನ ಎದ್ದು ಹೋಗಿಬಿಟ್ರೆ ಏನು ಗೊತ್ತಾಗೋದಿಲ್ಲ, ಏನು ತಿಳುವಳಿಕೆನ ಆಗೋದಿಲ್ಲ. ಯಾವಾಗ ಮುಂದುವರೆದು ಹೇಳ್ತಾನೆ ಬಸವಣ್ಣ, ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಮತ್ತ ನೀವೊಬ್ಬನೇ ಭಕ್ತ ಆದ್ರೆ ಇಷ್ಟ ಕುಂಡ ಮಂದಿ ಕುಂತೈತಲ್ಲಪ್ಪ, ಇವರೆಲ್ಲ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಬಸವಣ್ಣನವ್ರು ಹೇಳ್ತಾರ, ನಾನೊಬ್ಬನೇ ಭಕ್ತ, ನನ್ನ ಕಣ್ಣು ಮುಂದಿರತಕ್ಕಂಥ ಎಲ್ಲ ಶರಣರು ಸಾಕ್ಷಾತ್ ಕೂಡಲ ಸಂಗಮನ ಅವತಾರಿಗಳು. ಇವರು ಸಾಕ್ಷಾತ್ ಕೂಡಲ ಸಂಗಮನ ಅವತಾರಿ ಅದಾರ. ಹಾಗಾಗಿ ನಾನೊಬ್ಬನ ಭಕ್ತ ಇದೀನಿ, ಉಳ್ಕಿದವರೆಲ್ಲ ನಾವೊಬ್ಬನ ಭಕ್ತ, ಉಳ್ಕಿದವರೆಲ್ಲ ದೇವ್ರ ಸಮಾನ ಅಂತ ಹೇಳ್ಬಿಟ್ಟು ನೋಡ್ರಿ. ಅಷ್ಟು ಜಂಗಮ ಪರಿಮೆ ಇರತಕ್ಕಂಥ ಬಸವಣ್ಣ ಯಾವಾಗ ದೇವರ ಜಂಗಮನ ವೇಷ ಹಾಕೊಂಡು ಕಣ್ಣಿ ಮಾರಾಕ್ ಬಂದಾನ, 50 ರೂಪಾಯಿ ರೊಕ್ಕ ಕೊಟ್ಟು ಒಂದ ಕಣ್ಣಿ ತಗೊಂಡು ಹೋದ. ಖುಷಿಯಿಂದ ಚಂದೈ ಬಹಳ ಖುಷಿ ಹಾಕಂತ ತಗೋ ಅಂತ ತಿಳ್ಕೊಂಡು ಓಡೋಡಿ ಬಂದು ಅವನ ಕೈಯಾಗ ಕೊಟ್ಟ. 50 ರೂಪಾಯಿ ರೊಕ್ಕ ನೋಡಿದ ಕೂಡ್ಲೆ ಚಂದೈ ಸಿಟ್ಟೆದ್ದು ಬಂದ್ಬಿಡುತ್ತೆ. ಮಡಿವಾಳ ಮಾಚ ದೇವ್ರು ಇಂಪ್ಲೂಯೆನ್ಸ್ ಮಾಡ್ಯಾರ ಅಂತ ತಿಳ್ಕೊಂಡು ಒಂದು ಅವಕಾಶ ಕೊಟ್ಟಿನಿ ನಿನಗೆ. ನೀ ನೋಡಿದ್ರೆ 1 ರೂಪಾಯಿಗೆ ಹೋಗೋದನ್ನ 50 ರೂಪಾಯಿ ಮಾರ್ಕೊಂಡು ಬಂದಿಯಲ್ಲ, 59 ಇನ್ನು 49 ರೂಪಾಯಿ ರೊಕ್ಕ ಏನು ಜಾಸ್ತಿ ತಗೊಂಡ್ಬಂದಿಯಲ್ಲ, ಇದು ಮಹಾ ಅಪರಾಧ ನೋಡ್ರಿ. ಯಾರು ಹೇಳ್ತಾರೇನ್ರಿ ಹಿಂಗೆ? ಇಲ್ಲಿ ಕುಂತವ್ರೆಲ್ಲ ಇವತ್ತು ನಂಗೆ ಬದುಕಾಕತ್ತೆ, ನಂಗೆ ಹಂಗೆ ಬದುಕಾಕತ್ತೆ ಸಾಧ್ಯನೇ ಇಲ್ಲ. ವಿಚಾರ ಮಾಡ್ಕೊಳ್ರಿ, 1 ರೂಪಾಯಿಗೆ ಹೋಗೋದನ್ನ 50 ರೂಪಾಯಿ ರೊಕ್ಕ ಕೊಟ್ಟು ತಂದಿ ಅಂದ್ರೆ ಕೊಟ್ಟವ್ ಹೆಂಗಿರ್ಬೇಕು, ಇಸ್ಕೊಂಡು ಬಂದವ್ ನೀ ಹೆಂಗಿರ್ಬೇಕು? ಇಬ್ರು ತೊಗೊಂಡಾನ ಅಲ್ಲಿ. ಕೊಟ್ಟವ್ ಹೆಂಗಿರ್ಬೇಕವ, ಇಸ್ಕೊಂಡು ಬಂದವ್ ನೀ ಹೆಂಗಿರ್ಬೇಕು? ಈ ಕಾಯಕ ಮಾಡೋದಕ್ಕಾಗಿ, ನನ್ನ ಕಾಯಕದ ವೃತ್ತ ತಪ್ಪಿಸೋದಕ್ಕಾಗಿ ಬಂದಿ ಏನ್ ನೀನು? ನಾನು ಮಡಿವಾಳ ಮಾಚ ದೇವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಹೊರಳಾಗ ನಿನ್ನ ಕಟ್ಕೋಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ, ನೀ ನೋಡಿದ್ರೆ 50 ರೂಪಾಯಿ ಲಂಚ ತಗೊಂಡು ಬಂದಿ ಅಂದ್ರೆ ಇನ್ನು ಜನ್ಮದಾಗ ನನ್ನ ಹತ್ರ ನೀನು ಸೇರಿಸುವುದಿಲ್ಲ ಅಂದ್ ಮತ್ತೆ ಬಂತು ನೋಡ್ರಿ ತಿಕಾತ್ ಒಳ ಕುತ್ತಿಗೆ. ರೊಕ್ಕ ಕೊಟ್ರೆ ಖುಷಿ ಹಾಕದಂತ ತಿಳ್ಕೊಂಡು ಜಾಸ್ತಿ ರೊಕ್ಕ ತಗೊಂಡು ಬಂದ್ರೆ ಮತ್ತೆ ಜನ್ಮದಾಗ ಸೇರ್ಸಂಗಿಲ್ಲ ಅನ್ನಕತ್ತಾನ ಲೋಯಪ್ಪ ಅಂತೇಳಿ ಮತ್ತೆ ಮಡಿವಾಳ ಮಾಚ ದೇವ್ರ ಹತ್ರ ಬಂತು. ಮತ್ತೆ ಮಡಿವಾಳ ಮಾಚ ದೇವ್ರ ಅಂತಾರ, ಇಲ್ಲಪ್ಪ ಅವೇನು ಬೇಕಂತ ಮಾಡಿಲ್ಲ, ಅವ ನಿನಗೆ ಒಂದಿಷ್ಟು ಏನಾದ್ರು ರೊಕ್ಕ ಕೊಟ್ರೆ ಜಾಸ್ತಿ ಕೊಟ್ರೆ ದಾಸೋಹಕ್ಕೆ ಅನುಕೂಲ ಆಕತ್ತೆ ಅಂತ ಮಾಡಿರ್ಬೇಕು, ಅದಕ್ಕೆ ಕಷ್ಟ ಕೊಂಡ ಇದನ್ನ ಮಾಡ್ಕೊತೀವೋ, ಏನಾರು ಮಾಡಿ ಕಟ್ಕೊಂಡ್ಬಿಡು ಅಂತ ತಿಳ್ಕೊಂಡು ಎಲ್ಲ ತಿಳಿಸಿ ಹೇಳಿದ ಮೇಲೆ ಲಿಂಗಯ್ಯ ಕಂಡೀಷನ್ ಹಾಕಿ, ಇನ್ನು ಮುಂದೆ ಒಟ್ಟ ನನ್ನ ಬಿಟ್ಟು ಅಳಿಗಾಡಂಗಿಲ್ಲ, ಯಾವುದೇ ಕಾರಣಕ್ಕೆ ನಾನು ಬಿಟ್ಟು ಹೋಗಂಗಿಲ್ಲ, ಇಂಥ ಉಪದ್ಯಾಪಿ ಕೆಲಸ ಮಾಡಂಗಿಲ್ಲ, ನನ್ನ ಕಾಯಕಕ್ಕೆ ತೊಂದರೆ ನೀ ಮಾಡಂಗಿಲ್ಲ, ನನ್ನ ದಾಸೋಹಕ್ಕೆ ನೀ ತೊಂದರೆ ಮಾಡಂಗಿಲ್ಲ, ಇಷ್ಟೆಲ್ಲ ಕಂಡೀಷನ್ ಹಾಕಿ ಮತ್ತೆ ಹೊಳ್ಳಿ ಕೊಳ್ಳಾಗ ಲಿಂಗ ಕಟ್ಕೊಂಡ ಅನ್ನುವಂಥದ್ದು ಬಸವ ಪುರಾಣದಾಗ ಬರ್ತೈತೆ ಅಂದ್ರೆ ವಿಚಾರ ಮಾಡ್ಕೊಳ್ರಿ. ಆಳಿನಾಳಾಗಿ